ಯಾಕೆ ಈಗಿನ ಯುವಕರಿಗೆ ಕೆಲಸನೇ ಸಿಗ್ತಾ ಇಲ್ಲ? ಎಲ್ಲರೂ ಓದ್ಬಿಟ್ಟಿದ್ದಾರೆ, ನಾವೆಲ್ಲರೂ ಕೆಲಸ ಆಬ್ವಿಯಸ್ಲಿ ಸಿಗಲ್ಲ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಗೌರ್ಮೆಂಟು ಎಲ್ಲಿಯೂ ಕೂಡ ನೀವು ಇದು ಹೋದ್ರೆ ಕೆಲಸ ಕೊಡ್ತೀವಿ ಅಂತ ಎಲ್ಲೂ ಗ್ಯಾರಂಟಿ ಕೊಟ್ಟಿಲ್ಲ. ಎಂಥದೇ ಕ್ಯಾಂಪಸ್ ಸೆಲೆಕ್ಷನ್ ಇದ್ರೂ ಕೂಡ ಒಂದು ವರ್ಷದಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ 1% 2% ವಿದ್ಯಾರ್ಥಿಗಳಿಗೆ ಮಾತ್ರ ಕೆಲಸ ಸಿಗುತ್ತೆ. ಪ್ರತಿ ವರ್ಷ 1.5 ಲಕ್ಷ ಇಂಜಿನಿಯರ್ಸ್ ಬರ್ತಿದ್ದಾರೆ. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಇಂಜಿನಿಯರ್ಸ್. JOC ಮಾಡಿರೋರು, ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋರು, ಅವರೆಲ್ಲ ಸೇರಿದಾಗ ಅವ್ರಿಗೆಲ್ಲ ಉದ್ಯೋಗ ಕೊಡೋಕ್ಕಾಗಲ್ಲ. ನಮಸ್ತೆ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಏನಪ್ಪಾ ಇವತ್ತಿನ ಪಾಡ್ಕಾಸ್ಟ್ ವಿಚಾರ ಅಂತ ಅಂದ್ರೆ, ಎಲ್ಲೆಡೆ ದೇಶಾದ್ಯಂತ ಈಗ್ಲೂ ಕೂಡ ನಿರುದ್ಯೋಗ ಅನ್ನೋ ಅಂಶ ಈಗ್ಲೂ ಕೇಳಿ ಬರ್ತಾ ಇದೆ. ಆ ಮಾತು ಬರೀ ಮಾತಾಗಿ ಮಾತ್ರ ಉಳಿದಿದ್ಯಾ, ಅಥವಾ ನಿರುದ್ಯೋಗ ಈಗ್ಲೂ ಕೂಡ ವ್ಯಾಪಕವಾಗಿ ಎಲ್ಲೆಡೆ ಹರಿದಾಡ್ತಾ ಇದೆಯಾ? ಯಾಕೆ ಈಗಿನ ಯುವಕರಿಗೆ ಕೆಲಸನೇ ಸಿಗ್ತಾ ಇಲ್ಲ? ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಯಾಕಂದ್ರೆ ಹಲವಾರು ದಶಕಗಳಿಂದ ನಡ್ಕೊಂಡು ಬಂದಿರುವಂತಹ ಈ ನಿರುದ್ಯೋಗ ಅನ್ನೋ ಸಮಸ್ಯೆ ತಲೆಮಾರು ತನಕನೂ ಕೂಡ ಮುಂದುವರಿಬೇಕಾ, ಅಥವಾ ಇದಕ್ಕೆ ಪರಿಹಾರ ಬೇಕಾ? ಖಂಡಿತ ಪರಿಹಾರ ಬೇಕೇ ಬೇಕು. ಎಸ್, ಇದರ ಪರಿಹಾರ ಏನು? ಹಾಗಾದ್ರೆ ಈ ನಿರುದ್ಯೋಗ ಸಮಸ್ಯೆಗೆ ಬೇರೆ ಏನಾದ್ರೂ ಮಾದರಿಯಾಗಿ ದಾರಿ ಇದೆಯಾ? ಇದನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ ಜೊತೆ ಇವತ್ತು ವೃತ್ತಿಯಲ್ಲಿ ವಕೀಲರಾದ್ರೂ ಕೂಡ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಹಲವಾರು ವರ್ಷಗಳಿಂದ ನಿರತರಾಗಿರುವಂತಹ ಜಗನ್ನಾಥ್ ಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ನಿರುದ್ಯೋಗದ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ನಿರುದ್ಯೋಗ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ ಸರ್. ಪ್ರೆಸೆಂಟ್ ನಾನು ಇಲ್ಲಿ ಯುವಕಳಾಗಿಯೂ ಕೂಡ ಈ ಮಾತನ್ನ ಈಗ್ಲೂ ಕೇಳ್ತಾ ಇದ್ದೀನಿ. ಈ ವಿಚಾರವಾಗಿ ಹಲವಾರು ಬಾರಿ ಹೋರಾಟ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿರುದ್ಯೋಗ ನಾವು ಎನ್ಕಾಂಪಸ್ ಆಗಿ ನೋಡೋಕೆ ಹೋದ್ರೆ ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಯೂತ್ಸ್. ಯುವಕರಿಗೆ ಮಾತ್ರ ನಿರುದ್ಯೋಗ ಅನ್ನೋದು ತಲೆನೋವಲ್ಲ. ನಿರುದ್ಯೋಗನ ನಾವು ನೋಡೋದಾದ್ರೆ ಇವಾಗಿನ ಪರ್ಸ್ಪೆಕ್ಟಿವ್, ಫಾರ್ ಎಕ್ಸಾಂಪಲ್ ಹಿಂದಿನ ಒಂದು 10 years ಬ್ಯಾಕ್ ಹೋಗಿ ನೋಡಿದ್ರೆ ನಮ್ಗೆ ನಾರ್ತ್ ಕರ್ನಾಟಕದವರೆಲ್ಲ ಕೆಳಗಡೆ ಬೆಂಗಳೂರು ಕಡೆನೋ ಇಲ್ಲ ಕಾಫಿ ಎಸ್ಟೇಟ್ಸು ಆ ಸೈಡ್ ಎಲ್ಲ ಗುಳೆ ಹೋಗ್ತಾ ಇದ್ರು, ವಲಸೆ ಹೋಗ್ಬಿಡ್ತಾ ಇದ್ರು. ಇವಾಗ ಕಾಫಿ ಎಸ್ಟೇಟ್ಸ್ ಅಲ್ಲೆಲ್ಲ ಬೆಂಗಾಲ್ಸು ಆರ್ ಇನ್ಫಿಲ್ಟ್ರೇಟರ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಅವ್ರದ್ದೆಲ್ಲ ಕೆಲಸಗಳು ತೊಗೊಂಡ್ಬಿಟ್ಟಿದ್ದಾರೆ. ಇನ್ನು ನಾವು ಬೆಂಗಳೂರಲ್ಲಿ ನೋಡೋದಾದ್ರೆ ಯಾವುದೇ ರೀತಿ ಬಾರ್ಬರ್ ಶಾಪ್ ಇರ್ಬೋದು, ಇನ್ನೊಂದು ಶಾಪ್ಗಳಿರ್ಬೋದು, ಎಲ್ಲ ನಮಗೆ ನಾರ್ತ್ ಈಸ್ಟ್ ಅಂತೆಲ್ಲ ಹೇಳ್ತಾರೆ. ಇದು ಒಂದು ರೀತಿಲಿ ಅದಾದರೆ, ದ ಸೆಕೆಂಡ್ ಥಿಂಗ್ ಈಸ್ ಇವಾಗಿನ ಯೂತ್ಸ್ ಏನು ಬರ್ತಿದ್ದಾರೆ ಹೊರಗಡೆ. ನಮಗೆ ನಮ್ಮ ಕರ್ನಾಟಕದಲ್ಲಿ 220 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಪ್ರತಿ ವರ್ಷ 1.5 ಲಕ್ಷ ಇಂಜಿನಿಯರ್ಸ್ ಹೊರಗಡೆ ಬರ್ತಿದ್ದಾರೆ. ಏನು ಹೊರಗಡೆ ಬರ್ತಿದ್ದಾರೆ ಅವ್ರಿಗೆ ನಾವು ಅಷ್ಟು ಕೊಡಬೇಕಾದಂತಹ ಕೆಲಸಗಳಿಲ್ಲ ನಮಗೆ. ಆ್ಯಂಡ್ ಅವರು ಬೇರೆ ಬ್ರಾಂಚಸ್ಸು, ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಕಾಮರ್ಸ್ ಅವ್ರು ಬರೀತಾ ಇದ್ರು ಯೂಶಲಿ. ದೆನ್ ಇಂಜಿನಿಯರ್ಸ್ ಆರ್ ಟೇಕಿಂಗ್ ಓವರ್ ಇಟ್. ಈ ಥರ ಎಲ್ಲ ಬೀಯಿಂಗ್ ಎನ್ ಇಂಜಿನಿಯರ್ ಐ ನೋ ಎಲ್ಲರೂ ಹೊರಗಡೆ ಅಷ್ಟು ಜಾಸ್ತಿ ಔಟ್ಪುಟ್ ಇದ್ದಾಗ ನಾವು ಅವ್ರಿಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಡಬೇಕು, ಬಟ್ ಅದು ಸಾಧ್ಯ ಆಗ್ತಿಲ್ಲ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇಸ್ ಟ್ರೈಯಿಂಗ್. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ಸೆಕ್ಟರಲ್ಲೂ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇಂಪ್ಲಿಮೆಂಟ್ ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಕೋಪ ಆಗ್ತಿಲ್ಲ. ಹೌದು. ಸೊ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅವರು ದೇ ಹ್ಯಾವ್ ಮೇಡ್ ಮುದ್ರಾ ಯೋಜನೆ, ಇನ್ನೊಂದಿನ ಯೋಜನೆಯಲ್ಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಒಬ್ಬರು ಒಂದೊಂದು ಬಿಸ್ನೆಸ್ ಸೆಟ್ ಮಾಡಿದ್ರೆ ಅಲ್ಲಿ ಅವ್ರಗಳಿಂದ ಮತ್ತೆ ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬಹುದು. ಅದು 2 ಕೆಲಸನೂ ಒಂದೇ ಸಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೆಪ್ಸ್ ತಗೊಂಡು ಮಾಡ್ತಾ ಹೊರಟಿದ್ದಾರೆ. ಎಸ್ ಸರ್, ನೀವು ಮಾತಾಡ್ತಾ ಇದ್ದಾಗ ನನಗೊಂದು ಪ್ರಶ್ನೆ ನನಗೆ ಅನ್ನಿಸ್ತಾ ಇರುವಂತದ್ದು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಪದವಿ ಮುಗಿಸಿರುವವರು ಇರ್ಬೋದು, ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ರೂಪಾಯಿ ಕಟ್ಟಿ ಓದಿರ್ತಾರೆ. 3 ವರ್ಷ ಕೋರ್ಸು, 4 ವರ್ಷ ಕೋರ್ಸ್ ಮಾಡಿರ್ತಾರೆ. ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ಕೂಡ ಇರುತ್ತೆ. ಹಲವಾರು ಜನ ಕ್ಯಾಂಪಸ್ ಸೆಲೆಕ್ಷನ್ ಇದೆ ಅಂತಲೇ, ಇದೇ ಕಾಲೇಜ್ ಬೇಕು ಅಂತಲೇ ಹೋಗಿರ್ತಾರೆ. ಆದ್ರೆ ಎಂಥದೇ ಕ್ಯಾಂಪಸ್ ಸೆಲೆಕ್ಷನ್ ಇದ್ರೂ ಕೂಡ ಒಂದು ವರ್ಷದಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ 1% 2% ವಿದ್ಯಾರ್ಥಿಗಳಿಗೆ ಮಾತ್ರ ಕೆಲಸ ಸಿಗುತ್ತೆ ಸರ್. ನೀವೇ ಹೇಳಿದ ಹಾಗೆ ಎಷ್ಟೋ ಜನ ಇಂಜಿನಿಯರಿಂಗ್ ಮುಗಿಸಿದವರು ಕೂಡ ಆರ್ಟ್ಸ್ ಫೀಲ್ಡ್, ಪೊಲೀಸ್ ಇಲಾಖೆಗೆ ಹೋಗುವಂಥದ್ದಿರ್ಬೋದು, ಬ್ಯಾಂಕಿಂಗ್ ಫೀಲ್ಡ್ಗೆ ಹೋಗುವಂಥದ್ದಿರ್ಬೋದು, ಈ ರೀತಿ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಗಮನಕ್ಕೂ ಇದೆ, ಅದು ಹಲವಾರು ಜನರ ಸಮಾಜದಲ್ಲಿ ಅದೊಂದು ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ವೈಯಕ್ತಿಕವಾಗಿ ಆಸಕ್ತಿ ಹೊಂದಿ ಆಯ್ಕೆ ಮಾಡಿಕೊಂಡಂತಹ ಪದವಿ ಅಥವಾ ಫೀಲ್ಡ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ ಸರ್ ಸಮಾಜದಲ್ಲಿ? ಇವಾಗ ಇದು ಈ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಅದನ್ನ ಡೀಟೇಲ್ ಆಗಿ ನೋಡೋಕೆ ಹೋದ್ರೆ ಯಾವುದೇ ಹುಡುಗರುಗಳು ಸಹ
ಅವರ ಇಚ್ಛೆ ಅನುಸಾರವಾಗಿ ಯಾರು ಓದಕ್ ಹೋಗ್ತಿಲ್ಲ. ಹೌದು. ಇಟ್ಸ್ ಆಲ್ ಅಪ್ಪ ಅಮ್ಮ ಏನ್ ಫೋರ್ಸ್ ಮಾಡ್ತಿದಾರೆ ಅದೇ. ಈ ಹಿಂದೆ ನಾವು ಚಿಕ್ಕವರು ಸ್ಕೂಲ್ ಹೋಗ್ಬೇಕಾದ್ರೆ ಕಾಂಪಿಟೇಷನ್ ಮಾಡೋರು, ಇಯರ್ಗೆ ಒಂದು ಸ್ವತಂತ್ರ ದಿನಾಚರಣೆಗೆ ಹೌದು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವ್ರಿಗೂ ಪ್ರೈಸ್ ಕೊಡೋರು, ಮಿಕ್ಕವ್ರಿಗೆಲ್ಲ ಒಂದೊಂದು ಚಾಕ್ಲೇಟ್ ಕೊಡೋರು ಪ್ರೈಸ್. ಅದು ಮಕ್ಕಳ ಮನಸ್ಸಿನ ಸ್ಥಿತಿಗೆ ಓಕೆ. ನಾವು ಎಜುಕೇಶನ್ ಹಂಗೆ ಮೇಲ್ ಬರ್ತಾ 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 ಟಾಪರ್ ಒಬ್ನೇ ಆಗ್ಬೇಕು. ಎಲ್ಲರೂ ಆಗಕ್ಕಾಗಲ್ಲ. ಬಟ್ ನಮ್ಮ ಇವಾಗಿರೋ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾರನ್ನೂ ಪಾಸ್ ಮಾಡೋದು. ಸಿಇಟಿಲಿ ಎಲ್ಲಾರ್ಗೂ ರ್ಯಾಂಕಿಂಗ್ ಕೊಡ್ತಾರೆ. ಇವನ್ ಜಸ್ಟ್ ಪಾಸ್ ಆಗಿರೋ ರ್ಯಾಂಕಿಂಗ್ ಕೊಡ್ತಾರೆ, ಫೇಲ್ ಆಗಿ ಸಪ್ಲಿಮೆಂಟ್ ಬರ್ದಿರೋನ್ಗೂ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಅಲ್ಲಿ ಅವ್ರ ಇಚ್ಛೆಗೆ ಅನುಸಾರವಾಗಿ ಎಲ್ಲ ಆಗುತ್ತೆ. ಎಲ್ಲರೂ ಇಂಜಿನಿಯರಿಂಗ್ ಅಂತ ಹೇಳೋ ಒಂದು ಸುಮ್ಮನೆ ಪೇಪರ್ಲ್ಲಿ ಆ್ಯಡ್ ಅಂಕಣಗಳಲ್ಲಿ ಬರ್ಕೊಂಡು ಏನೋ ಬೂಮ್ ಬರ್ತಿದೆ ಅಂತ ಹೇಳಿ ಅದನ್ನ ಸೃಷ್ಟಿ ಮಾಡಿ, ಕೃತಕವಾಗಿ ಸೃಷ್ಟಿ ಮಾಡಿ. ಬಿಕಾಸ್ 220-250 ಕಾಲೇಜ್ಗಳಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಕಾಲೇಜ್ ಮುಚ್ಚಳ ಬರ್ತಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್. ಮೋರ್ ದನ್ ದಟ್ ಹಂಗ ಆಗ್ತಿದೆ. ಅವ್ರಿಗೆಲ್ಲ ತುಂಬಬೇಕು ಅಂತ ಹೇಳಿ ಎಲ್ಲರನ್ನೂ ಹುರಿದುಂಬಿಸಿ ಎಲ್ಲರನ್ನೂ ತಗೊಂಡೋಗಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಗೌರ್ಮೆಂಟ್ ಅದನ್ನೆಲ್ಲ ತಡೆ ಹಿಡಿಬೇಕಾಗಿತ್ತು. ಬಿಕಾಸ್ ಅವ್ರೇನಾದ್ರೂ ಮುಂದೆ ಇನ್ನೊಂದು 10 ವರ್ಷಕ್ಕೆ ಇಷ್ಟು ಜನ ಆಗ್ತಾರೆ ಇಂಜಿನಿಯರ್ಸು, ಅದರಿಂದ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅನ್ನೋದು ಅವರು ಮುಂದೆ ಯೋಚನೆ ಮಾಡಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಸೊ ಆ ಪಾಯಿಂಟ್ ಅಲ್ಲಿ ಅವ್ರೇನಾದ್ರು ನಮ್ಗೆ ಆಗ್ತಿಲ್ಲ, ನಮ್ಗೆ ಓದಕ್ ಆಗ್ತಿಲ್ಲ ಟೆಕ್ನಿಕಲಿ ಅಂತಂದ್ರೆ ಅವ್ರು ಬೇರೆ ಯಾವ್ದಾದ್ರು ಕೋರ್ಸ್ ತಗೊಳ್ತಾ ಇದ್ರು, ಅವ್ರು ಬೇರೆ ಯಾವ್ದೋ ಒಂದು ಡಿಗ್ರಿ ಮಾಡ್ಕೊಂಡು ಅವ್ರು ಯಾವ್ದೋ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೊಳ್ತಿದ್ರು. ಇದನ್ನ ಒಂದ್ ರೀತಿಯಲ್ಲಿ ನಮ್ಮ ಗೌರ್ಮೆಂಟ್ ಅವರೇ ಅದನ್ನ ಯೋಚನೆ ಮಾಡದೆ ಬಿಟ್ಟಿರೋದಕ್ಕೆ ಇವಾಗ ಅಷ್ಟೊಂದು ಜಾಸ್ತಿ ಆಗ್ತಿದೆ. ಸೊ ಇಫ್ ಸಂಬಡಿ ವಾಂಟ್ಸ್ ಟು, ಯಾರಾದ್ರೂ ನನಗ್ ಬೇಕು ಇದೇ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ತುಂಬಾ ಜನ ಅಚೀವ್ ಮಾಡೋರು ಇದ್ದಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು ಬ್ಯಾಂಕ್ ಮಾಡೋರು ಇದ್ದಾರೆ. ಇಂಜಿನಿಯರ್ ಇದೇ ಹೋಗ್ಬೇಕು ಅಂತಂದ್ರೆ ME ಮಾಡ್ಕೊಂಡು ರಿಸರ್ಚ್ ಫೀಲ್ಡ್ಗೆ ಹೋಗೋರು ಇದ್ದಾರೆ. ಸೊ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಯಾವ್ದೋ ಒಂದು 10% ಇರೋದನ್ನ ನಾವು 90%ಗೂ ಅಪ್ಲೈ ಮಾಡಕ್ ಆಗಲ್ಲ. ಹಾಗಾದ್ರೆ ಉದ್ಯೋಗದ ಬೇಸ್ ಎಜುಕೇಶನ್ ಅನ್ಸುತ್ತೆ ಸರ್. ಗೌರ್ಮೆಂಟ್ ಎಲ್ಲಿಯೂ ಕೂಡ ನೀವು ಇದು ಹೋದ್ರೆ ಕೆಲಸ ಕೊಡ್ತೀವಿ ಅಂತ ಎಲ್ಲೂ ಗ್ಯಾರಂಟಿ ಕೊಟ್ಟಿಲ್ಲ. ಅದೇ ರೀತಿ ಅವರವರ ಸ್ಟ್ರೆಂತ್ ಏನೇನಿದೆ, ಅವರು ಎಷ್ಟು ಜ್ಞಾನ ಇದೆ ಅದ್ರ ಮೇಲೆ ಅವ್ರು ಓದ್ತಾ ಇರ್ಬೇಕಾದ್ರೆ ನೋಡ್ಕೊಬೇಕು. ಎಲ್ಲರೂ ಓದ್ಬಿಟ್ಟಿದ್ದಾರೆ, ನಾವೆಲ್ಲರೂ ಕೆಲಸ ಆಬ್ವಿಯಸ್ಲಿ ಸಿಗಲ್ಲ. ಪ್ರತಿ ವರ್ಷ 1.5 ಲಕ್ಷ ಇಂಜಿನಿಯರ್ಸ್ ಬರ್ತಿದ್ದಾರೆ. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಇಂಜಿನಿಯರ್ಸ್. JOC ಮಾಡಿರೋರು, ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋರು, ಅವರೆಲ್ಲ ಸೇರಿದಾಗ ಅವ್ರಿಗೆಲ್ಲ ಉದ್ಯೋಗ ಕೊಡಕ್ ಆಗಲ್ಲ. ಅವರೇ ಫೈಂಡ್ ಔಟ್ ಮಾಡ್ಕೊಬೇಕು, ಅವ್ರ ಅಬ್ರಾಡಲ್ಲಿ ಅವಕಾಶಗಳು ನೋಡ್ಕೊಬೇಕು. ಅಂಡ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಗೌರ್ಮೆಂಟು ಏನು FDI ಎಲ್ಲ ತರ್ತಿದಾರಲ್ಲ ಆ ಥರ ತಂದು ಬೇರೆ ಬೇರೆ ದೇಶದಲ್ಲಿ ಇರೋದನ್ನೆಲ್ಲ ಚೀಪ್ ಲೇಬರ್ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಸೆಟಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಉದ್ಯೋಗ ಅಂತ ತಗೊಂಡ್ರೆ ಸರ್, ಎಲ್ರಿಗೂ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಜಾಬ್ಗೆ ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್, ಅಥವಾ ಹಣ ಇಂಪಾರ್ಟೆಂಟ್ ಆಗುತ್ತೆ?